ಕರ್ಮಬಂಧಶ್ಚ ಯನ್ಮೂಲ ಸ್ವೀಕ್ರಿಯಾತ್ ಕೋನು ತದ್ಭುತ. ಏನು ಉಪದೇಶಗಳು, ಏನು ಉಪದೇಶಗಳು. ಅಥೈವಂ ಅಖಿಲ ಲೋಕ ಪಾಲ ಲಲಾಮಹ. ಹಾಗಾಗಿ ಮನಸ್ಸಿನ ಮೇಲೆ ವಿಶ್ವಾಸ ಇಡಬಾರದು. ಆದ್ದರಿಂದ ಆ ಮನಸ್ಸಿನಿಂದ ನಾನಾ ವಿಧವಾಗಿರುವಂತಹ ಈ ಐಶ್ವರ್ಯ, ನನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವಾಗ, ಪವಾಡಗಳನ್ನು ತೋರಿಸುವಾಗ ನಾನು ದೊಡ್ಡವ ಅಂತ ನನಗನಿಸಿ ನಾನು ಅನರ್ಥಕ್ಕೆ ಈಡಾಗಬಾರದು ಅನ್ನುವುದಕ್ಕಾಗಿ ಮನುಷ್ಯ ಯಾವ ಪವಾಡಗಳನ್ನು, ಯಾವ ಯೋಗೈಶ್ವರ್ಯಗಳನ್ನು, ಯಾವ ಸಾಮರ್ಥ್ಯವನ್ನು ಜಗತ್ತಿನಲ್ಲಿ ಪ್ರಕಟ ಮಾಡಲಿಕ್ಕೆ ಹೋಗಬಾರದು. ಪ್ರಕಟವಾದರೂ ಅದನ್ನು ಮೆಚ್ಚಿಕೊಳ್ಳಬಾರದು. ಯಾರಾದರೂ ಸ್ತೋತ್ರ ಮಾಡಿದರೆ ಹಿಗ್ಗಬಾರದು. ವಿಷ್ಣು ತೀರ್ಥರು ಹೇಳುವಂತೆ ಕಲಿ ಆ ಇಷ್ಟಮಿತ್ರರು, ಹೆಂಡತಿ, ತಾಯಿ, ತಂದೆ, ತಮ್ಮ, ಅಣ್ಣ, ಅಕ್ಕ ತಂಗಿ, ಬಂಧು ಬಳಗ ಇವರಲ್ಲೆಲ್ಲ ಇದ್ದು ನಮಗೆ ಕಲಿ ಧರ್ಮವನ್ನು ಮಾಡದಿದ್ದಂತೆ ಪ್ರೋತ್ಸಾಹನೆ ಮಾಡ್ತಾನೆ. ಹೀ ಸೀಸ್ ಟು ಇಟ್ ಅಲ್ಟಿಮೇಟ್ಲಿ. ನೋ, ನಥಿಂಗ್, ಧರ್ಮ ಕೆಡ್ ನಾಟ್ ಬಿ ಡನ್. ಎಲ್ಲಿ ಪಾಪ ನಿಮ್ಮ ವಯಸ್ಸಾಗಿದೆ, ಎಲ್ಲಿ ಬರ್ತೀರಿ ಹರಿದ್ವಾರಕ್ಕೆ? ಸುಮ್ಮನೆ ಕೂತ್ಕೊಳ್ರಿ ಮನೆಯಲ್ಲಿ, ಚಳಿ, ಸ್ನಾನ ಮಾಡಬೇಡ್ರಿ. ಧರ್ಮ ಏನೇನಿದೆ ನೋಡಿ ಅದನ್ನೆಲ್ಲ ಬಿಡಿಸ್ತಾನೆ, ಎಲ್ಲ ಬಿಡಿಸ್ತಾನೆ. ಸ್ತೋತ್ರ ಮಾಡಿಸ್ತಾನೆ ಕಲಿ. ಏನು ನಿಮ್ಮ ಪ್ರವಚನ, ಆಹಾ, ಇವನ್ನತ್ತೆಗೆ ಇರ್ತದೆ. ನನ್ನಂಥವನು ಯಾರಿಲ್ಲ, ನಾನು ಬೃಹಸ್ಪತಿ, ಸಾಕ್ಷಾತ್ ಬ್ರಹ್ಮದೇವರು, ವಾಯುದೇವರು. ಆ ವಾಯುದೇವರು ಬ್ರಹ್ಮದೇವರು ದೊಡ್ಡವರು, ಅವರಾದ ಮೇಲೆ ನಾನೇ. 3 ಅವತಾರ ಅಂತ ಹೇಳಿದ್ದಾರೆ, ನಾನು 4ನೇ ಅವತಾರ ವಾಯುದೇವರು ಅನ್ನುವಷ್ಟರ ಅಹಂಕಾರ ಬಂದರೆ ಏನು ಗತಿ? ಇದೆಲ್ಲ ಕಲಿ ಪ್ರಭಾವ. ಇದು ಸಾಧನೆ ಮಾಡುವಲ್ಲಿ ಒಂದು ಸಲ ಒಬ್ಬ ಮಹಾ ಅದ್ಭುತರಾದ ವಿಚಾರವಂತರು ಒಂದು ಉಪನ್ಯಾಸವನ್ನು ಮಾಡಿದರು. ಆ ಉಪನ್ಯಾಸಕ್ಕೆ ನಾವು ಕೇಳಿದ್ವಿ. ಅವರು ಹೇಳಿದರು, ಎಂಥ ಸಾಧಕನಾಗಿದ್ದರೂ ಕೂಡ ಹಣ, ಕೀರ್ತಿ, ಪ್ರತಿಷ್ಠೆ ಬರುವುದು ಪ್ರಾರಂಭವಾದರೆ ಮನುಷ್ಯ ಅಧಃಪತನಕ್ಕೆ ಈಡಾಗ್ತಾನೆ. ನನ್ನ ಜೊತೆಗೆ ಅನೇಕ ವಿದ್ಯಾರ್ಥಿಗಳು, ಶಿಷ್ಯರು ಇದ್ವಿ. ನಾವು ಆ ಪ್ರವಚನವನ್ನು ಕೇಳಿದ್ವಿ. ಅದಾಗಬಾರದು ಅಂತಾದರೆ ಭಾಳ ಜೋಕೆಯಿಂದ ಇರಬೇಕು. ಅದಕ್ಕೆ ಒಂದು ಕೆಲಸವೂ ಸಾಕು ಅಂತ ನನಗನ್ನಿಸ್ತದೆ. ನಾನಂದರೆ ಹೇಳಿದೆ, ಶ್ರೀಮದಾಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಜರ ಹಾಗೂ ಇನ್ನಿತರ ಮಹಾಮಹಾಜ್ಞಾನಿಗಳ ಶಾಸ್ತ್ರಗ್ರಂಥಗಳು, ದುರ್ಮತಗಳ ಖಂಡನ, ಇವುಗಳು ನಮ್ಮಿಂದ ಇನ್ನೂ ಬಹಳ ಹೆಚ್ಚಿನ ಮಟ್ಟದಲ್ಲಾಗಿಲ್ಲ. ಉಪಾಸನೆ ಆಗಿಲ್ಲ, ಸಾಧನೆ ಮಾಡಿಲ್ಲ, ಏನೂ ಇಲ್ಲ. ನಾವು ಅತೀ ಕ್ಷುದ್ರರಿದ್ದೇವೆ ಅಂತನ್ನುವ ಭಾವನೆ ಅತೀ ಉಜ್ವಲವಾಗಿದ್ದರೆ ಯಾರು ಸ್ತೋತ್ರ ಮಾಡಿದ್ದು ಏನು ಹತ್ತೋದಿಲ್ಲ. ಸುಮ್ಮನೆ ಮೈಗೆ ಹತ್ತದೆ, ಹೀಗೆ ಒರೆಸ್ಕೊಂಡು ಬಿಟ್ಟರೆ ಹೋಗಿಬಿಡ್ತದೆ ಅಷ್ಟೆ. ಆ ಋಷಭನಾಮಕ ಪರಮಾತ್ಮ ಕಾಂಕಟ ಕರ್ನಾಟಕ ಅಂದರೆ ಭೀಮರಥಿ, ಭೀಮಾ ನದಿಯ ದಂಡೆಯಲ್ಲಿರುವಂತಹ ಅಗರಖೇಡ, ಮಣ್ಣೂರು ಮುಂತಾದ ಕರ್ನಾಟಕ. ಕಾಂಕಟ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಶ್ರವಣ ಬೆಳಗೊಳ ಇತ್ಯಾದಿಗಳೇನು ಪ್ರದೇಶವೋ ಅಲ್ಲಿ ಸಂಚಾರ ಮಾಡಿದ ಋಷಭನಾಮಕ ಪರಮಾತ್ಮ. ಅಲ್ಲಿ ಹಾಗೂ ಸೌರಾಷ್ಟ್ರಾದಿ ದೇಶಗಳು, ಗುಜರಾತ್, ಸೌರಾಷ್ಟ್ರಾದಿ ದೇಶಗಳು ಅಲ್ಲಿ ಸಂಚಾರ ಮಾಡಿದ. ಹೀಗೆ ಈ 3 ಭಾಗಗಳಲ್ಲಿ ಸಂಚಾರ ಮಾಡಿದ್ದರಿಂದ ಅಲ್ಲಿ ಅವನನ್ನು ನೋಡಿ ತಪ್ಪು ತಿಳಿದು ಅವನನ್ನು ಇದೇ ಧರ್ಮ ಅಂತ ಭಾವಿಸಿ ಅದನ್ನೇ ಅನುಷ್ಠಾನ ಮಾಡ್ತಾ ಜೈನ ಸಂಪ್ರದಾಯ, ಜೈನ ಮತ ಪ್ರವರ್ತಿತವಾಯಿತು. ಯದೃಚ್ಛಯೋಪಗತಃ ಕುಟಚಲಾಚಲೋಚಲ ಉಪವನೆ ಆಸ್ಯಕೃತ ಅಶ್ಮಕವಲಃ ಉನ್ಮಾದ ಇವ ಮುಕ್ತಮೂರ್ಧ್ವಜಃ ಅಸಂವೀತ ಏವ ವಿಚಚಾರ. ಅಲ್ಲಿ ಸ್ನಾನವಿಲ್ಲ, ಸಂಧ್ಯಾವಂದನವಿಲ್ಲ, ಸತ್ಕರ್ಮಾನುಷ್ಠಾನವಿಲ್ಲ, ದೇಹದ ಹೊಲಸನ್ನು ತೆಗೆಯುವುದಿಲ್ಲ ಇತ್ಯಾದಿಯಾಗಿ ಆ ಭಗವಂತ ಅವಧೂತರಂತೆ ಪರಮಾತ್ಮ ಇದ್ದು ಬಿಟ್ಟ. ಅದನ್ನು ಧರ್ಮ ಅಂತ ತಪ್ಪು ತಿಳಿದರು. ಪರಮಾತ್ಮ ತಾನು ಬೆಂಕಿಯಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡಿದಂತೆ ನಟನೆ ಮಾಡ್ತಾನೆ. ಅದ್ಭುತವಾಗಿ ಅದೆಲ್ಲ ವಿಶಿಷ್ಟವಾದದ್ದು. ಈ ಸಂದರ್ಭದಲ್ಲಿ
ಒಂದು ತುಂಬ ಮಹತ್ವದ ಮಾತು ಬರ್ತದೆ, ಹೇಳುವುದಕ್ಕೆ ಹೊತ್ತಿಲ್ಲ, ಹೆಚ್ಚು ಹೊತ್ತು ಬೇಕು. ಅದು ಅಂದರೆ ಪಾಪವನ್ನು ಮಾಡದಿದ್ದರೆ ಅಪರೋಕ್ಷ ಜ್ಞಾನಿಗಳಿಗೂ ದೇವತೆಗಳಿಗೂ ಬ್ರಹ್ಮದೇವರವರೆಗೂ ಅವರು ಸಣ್ಣ ಸಣ್ಣ ಪಾಪವನ್ನು ಮಾಡದೇ ಇದ್ದರೂ ಆನಂದ ಉಲ್ಲಾಸವಾಗಬೇಕು ಆಗುತ್ತದೆ. ಆ ಆನಂದ ಮೋಕ್ಷದಲ್ಲಿ ಹೆಚ್ಚಾಗುವುದಕ್ಕೆ ಏನು ಕಾರಣ ಅಂತ ಕೇಳಿದರೆ, ಒಂದು ಅಪರೋಕ್ಷ ಜ್ಞಾನ ಬೆಳಿಬೇಕು, ಭಕ್ತಿ ಬೆಳಿಬೇಕು. ಎರಡು ಸತ್ಕರ್ಮಗಳನ್ನು ಹೆಚ್ಚು ಹೆಚ್ಚು ಮಾಡಬೇಕು. ಮೂರು ಕೆಟ್ಟ ಪಾಪವನ್ನು ಮಾಡಬಾರದು. ಪಾಪವನ್ನು ಮಾಡದೇ ಇದ್ದ ಮಾತ್ರಕ್ಕೆ ಒಂದು ಮೈನಸ್ ಬರದೇ ಇದ್ದರೂ ಅದು ಪ್ಲಸ್ ಅಂತ ಪರಿಗಣನೆ. ಏನು ಹೇಳಿ? ಒಂದು ಮೈನಸ್ ಮಾಡದೇ ಇದ್ದರೂ ಅದು ಪ್ಲಸ್ ಅಂತ ಪರಿಗಣನೆ. ಮೈನಸ್ ಮಾಡಿದರೆ ಆ ಪ್ಲಸ್ ಹೋಯ್ತು, ಏನು ಬರಬೇಕಾಗಿತ್ತೋ ಆ ಪ್ಲಸ್ ಹೋಯ್ತು. ಹೀಗೆ ಸಣ್ಣ ಸಣ್ಣ ಪಾಪವನ್ನು ಮಾಡದೇ ಇದ್ದದ್ದರಿಂದ ಮನುಷ್ಯನಿಗೆ ಆನಂದ ಪೂರ್ಣ ಇರ್ತದೆ. ಅಪರೋಕ್ಷ ಜ್ಞಾನ ಜ್ಞಾನೋತ್ತರದ ಸಾಧನೆಯಿಂದ ಅವನ ಯೋಗ್ಯತೆಗೆ ತಕ್ಕಂತೆ ಪರಿಪೂರ್ಣವಾದ ಆನಂದ ಅವನಿಗೆ ಬರಲಿಕ್ಕುಂಟು. ಪಾಪವನ್ನು ಮಾಡದೇ ಇದ್ದರೆ, ಪಾಪವನ್ನು ಮಾಡಿದರೆ ಅದರಲ್ಲಿ ಆ ಆನಂದದಲ್ಲಿ ಹ್ರಾಸ, ಉನ್ನಾಹದಲ್ಲಿ ಹ್ರಾಸವಾಯಿತು. ಉನ್ನಾಹವಾಗುವುದಿಲ್ಲ, ಕಡಿಮೆಯಾಗತ್ತೆ. ತಿಳಿತಾ? ಹೀಗಿರುವ ಅವಸ್ಥೆಯೊಳಗೆ ಆಚಾರ್ಯರು ಹೇಳ್ತಾರೆ, ಭಗವತ್ಪಾದರು ಹೇಳ್ತಾರೆ, ಏನಿಲ್ಲ ನೋಡಯ್ಯ, ಈ ತರಹ ಸಣ್ಣ ಇರುವೆಯನ್ನು ಕಾಲಿನಿಂದ ಕೊಲ್ಲದೆ ಅದರದರ ಪ್ರಾರಬ್ಧ ಕರ್ಮವಿದ್ದಾಗ ಮಾತ್ರ ಕಾಲಿಟ್ಟು ಅದನ್ನು ಕೊಂದು, ಪ್ರಾರಬ್ಧ ಕರ್ಮವಿಲ್ಲದೆ ಇದ್ದಾಗ ಅದನ್ನು ಕೊಲ್ಲದೆ, ಪಾಪವನ್ನು ಮಾಡದೆ, ಮಾಡಿದ ಪಾಪಗಳಿಗೆ ಪೂರ್ಣವಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅತ್ಯಂತ ಶುದ್ಧರಾದ ನಿಷ್ಪಾಪರಾದ ಅನಾದಿ ಕಾಲತಃ ದೋಷಹೀನರಾದವರು ಒಬ್ಬರೇ ಒಬ್ಬರು, ಅದು ರುಜುಗಣಸ್ಥರಾದ ಬ್ರಹ್ಮದೇವರು. ಉಳಿದವರೆಲ್ಲರಿಗೆ ಸಣ್ಣ ಪುಟ್ಟ ದೊಡ್ಡ ಗಿಡ್ಡ ಎಲ್ಲ ಪಾಪಗಳನ್ನು ಅವರು ಮಾಡ್ತಾರೆ. ಆ ಪಾಪಗಳ ಪರಿಣಾಮವಾಗಿ 100ಕ್ಕೆ 100 ಅವರಿಗೆ, ರುದ್ರದೇವರಿಗೆ 100 ಯೋಗ್ಯತೆ ಇದೆ. ಅಷ್ಟು ಆನಂದವನ್ನು ಅವರು ಅನುಭವಿಸುವುದಿಲ್ಲ. ಯಾಕೆ ಅಂದರೆ ಅವರು ಪುಣ್ಯವನ್ನು ಬೇಕಾದಷ್ಟು ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಪಾಪವನ್ನು ಮಾಡಬಾರದಾಗಿತ್ತು, ಆ ಪಾಪವನ್ನು ಸಣ್ಣ ಸಣ್ಣ ಪಾಪವನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ಆನಂದ ಹ್ರಾಸ ಆಗ್ತದೆ. ಇಷ್ಟು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಂಡಂತೆ ನೀನು ಪಾಪವನ್ನು ಮಾಡು, ಅದಕ್ಕೇನು ನೀನು ತಲೆಗೆ ಹಚ್ಕೋಬೇಡ, ಕೃಷ್ಣಾಂತ ಕರೆದು ಬಿಡು, ನೀನು ಉದ್ಧಾರವಾಗ್ತಿ ಅನ್ನುವ ಮಾತು ಸುಳ್ಳು. ಸರ್ವತಾ ಇಲ್ಲ, ಇಷ್ಟು ಸುಲಭವಾಗಿಲ್ಲ. ಅಷ್ಟು ಸುಲಭವಾಗಿದ್ದರೆ ರುದ್ರದೇವರಿಗೂ ಆನಂದ ಹ್ರಾಸ ಆಗಬಾರ್ದಾಗಿತ್ತು. ನಮ್ಮಷ್ಟು ಸಾಧನೆಯನ್ನು ಮಾಡಿಕೊಳ್ಳೋದಿಲ್ವೇ ರುದ್ರದೇವರು? ಆದ್ದರಿಂದ ಆ ತತ್ವಗಳನ್ನೆಲ್ಲ ಇಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅವುಗಳನ್ನು ನಾವು ಸದ್ಯಕ್ಕೆ ಇದನ್ನು ನೋಡಿ ಅರ್ಹನ್ ಎಂಬಂತಹ ರಾಜ ಋಷಭನಾಮಕ ಪರಮಾತ್ಮನ ಅವಧೂತ ಚರ್ಯೆಯನ್ನು ಕಂಡು ಅರ್ಹನ್ ಎಂಬ ಹೆಸರಿನ ರಾಜ ಅವನು ಇದೇ ಧರ್ಮ ಅಂತ ಪ್ರಚಾರ ಮಾಡಿದ. ಹಾಗಾಗಿ ಅವರಲ್ಲಿ ಅರಿಹಂತ ಅಂತನ್ನುವ ಹೆಸರಿನಿಂದ ಬಂತದು. ಅರ್ಹನ್ ಎಂಬ ರಾಜ ಅರಿಹಂತ ಅಂತ ಶುರುವಾಯಿತು. ಅವನು ಎರಡನೆಯ ತೀರ್ಥಂಕರ, ಅವನಿಂದ ಆರಂಭ ಮಾಡಿದ್ದು ಮಹಾವೀರರವರೆಗೆ ಬಂತು ಇತ್ಯಾದಿಯಾಗಿ ಜೈನ ಪರಂಪರೆಯಲ್ಲಿ ಹೇಳ್ತಾರೆ. ಹೀಗಾಗಿ ಸ್ವವಿಧಿ ನಿಯೋಗ ಶೌಚಾಚಾರ ವಿಹೀನಾ ದೇವಹೇಳನಾದೀನಿ ಅಪವ್ರತಾನಿ ನಿಜೇಚ್ಛೆಯ ಗೃಹ್ಣಾನಾ ಅಸ್ನಾನ ಅನಾಚಮನ. ಸ್ನಾನವಿಲ್ಲದೆ ಯಾವ ಕರ್ಮವನ್ನು ಮಾಡಲಿಕ್ಕಿಲ್ಲ, ಆಚಮನವಿಲ್ಲದೆ ಯಾವ ಕರ್ಮವನ್ನು ಮಾಡಲಿಕ್ಕಿಲ್ಲ. ಅಸ್ನಾನ ಅನಾಚಮನ, ಅಶೌಚ, ಶೌಚವನ್ನು ಮಾಡದೇ ಇರುವುದು, ಏನು ಶೌಚವನ್ನು ಪರಿಪಾಲನೆ ಮಾಡದಿರುವುದು ಬಹಳ ಇದೆ. ಕೇಶೋಲ್ಲುಂಚನಾದೀನಿ, ಕೇಶೋಲ್ಲುಂಚನವನ್ನು ಮಾಡುವುದು. ಇವೆಲ್ಲವೂ ಕೂಡ ಕಲಿನಾ ಅಧರ್ಮ ಬಹುಲೇನ ಉಪಹತ ಧಿಯ ಬ್ರಾಹ್ಮಣ ಯದ್ಯ ಪುರುಷ ಲೋಕ ವಿದೂಷಕ ಪ್ರಾಯೇಣ ಭವಿಷ್ಯಂತಿ. ಇಂಥ ಋಷಭನಾಮಕ ಪರಮಾತ್ಮನ ರೂಪವನ್ನು ಹೇಳಿ ಅಹೋ ಅನುವಂಶೋ ಯಶಸಾವದಾತಃ ಪ್ರಯ್ಯವ್ರತೋ ಯತ್
ಯತ್ರ ಪುಮಾನ್ ಪುರಾಣ, ಏನು ಪ್ರಿಯವ್ರತನ ವಂಶ, ಎಂಥ ಸಾಕ್ಷಾತ್ ಭಗವಂತ ಅವನಲ್ಲಿ ಅವತಾರವನ್ನು ತಾಳಿದ, ಕೋನ್ಮಸ್ಯ ಕಷ್ಟಾಂ ಅಪರೋನುಗಚ್ಚೆ ಇತ್ಯಾದಿಯಾಗಿ ಆ ಪ್ರಿಯವ್ರತನ ವಂಶವನ್ನು ವರ್ಣನೆ ಮಾಡ್ತಾರೆ. ಆಮೇಲೆ ಭರತ ಚಕ್ರವರ್ತಿ ವಿಶ್ವರೂಪ ಎಂಬಂತಹ ಒಬ್ಬ ದೇವತೆಯ ಋಷಿಯ ಮಗಳನ್ನು, ಪಂಚಜನಿ ಅನ್ನುವ ಮಗಳನ್ನು ಮದುವೆಯಾಗಿ ಸುಮತಿ, ರಾಷ್ಟ್ರಭೃತ, ಸುದರ್ಶನ, ಆವರಣ, ಧೂಮ್ರಕೇತು ಎಂಬ 5 ಜನ ಮಕ್ಕಳನ್ನು ಪಡಿತಾನೆ. ಅವನು ಯಜ್ಞಯಾಗಾದಿಗಳನ್ನು ಮಾಡುವುದು, ಅದ್ಭುತವಾಗಿ ಪರಮಾತ್ಮನ ಆರಾಧನೆಯನ್ನು ಮಾಡ್ತಿದ್ದ. 1 ಕೋಟಿ ವರ್ಷಗಳವರೆಗೆ ರಾಜ್ಯವನ್ನು ಆಳಿದ. ಆ ರೀತಿಯಾಗಿ ಆಳಿ ಆಮೇಲೆ ತಾನು ತನ್ನ ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು ತಾನು ಯಾವಾಗ ತೆರಳಬೇಕು ಅಂತ ಹೊರಟ ಪುಲಹಾಶ್ರಮಕ್ಕೆ. ಏನು ನೋಡಿ, ಹೆಸರು ಕೇಳಿದರೆ ಆನಂದವಾಗುತ್ತೆ. ಗಂಡಕಿ ನದಿ, ಚಕ್ರ ನದಿ ಅಂತ ಕರೀತಾರೆ. ಚಕ್ರವಿರುವಂತಹ ಸುದರ್ಶನ ಶಾಲಿಗ್ರಾಮಾದಿಗಳು ಯಾವ ನದಿಯಲ್ಲಿ ಕೀಟಗಳಿಂದ ನಿರ್ಮಾಣವಾಗಿ ಸ್ವಾಭಾವಿಕವಾಗಿ ಇರ್ತವೋ ಅಂತಹ ನದಿ ಚಕ್ರ ನದಿ. ಆ ಚಕ್ರ ನದಿ ಇರುವ ಪುಲಹಾಶ್ರಮಕ್ಕೆ ಭರತ ಚಕ್ರವರ್ತಿ ಹೋದ. ನೇಪಾಳಿಗೆ, ಇವತ್ತು ನೇಪಾಲ್. ಅಲ್ಲಿ ಪುಲಹಾಶ್ರಮದಲ್ಲಿ ವಿವಿಧ ಕುಸುಮ ಕಿಸಲಯ ತುಳಸಿಕ ಅಂಬುಬಿ ಕಂದ ಮೂಲ ಫಲೋಪಹಾರೈಶ್ಚ ಸಮೀಹಮಾನ ಭಗವತ ಆರಾಧನಂ ವಿವಿಕ್ತೆ ಉಪರತ ವಿಷಯಾಭಿಲಾಷ ಉಪಹೃತ ಉಪಶಮಃ ಪರಾಂ ನಿರ್ವೃತಿಮವಾಪ. ಅದ್ಭುತವಾದಂತಹ ಸಂತೋಷದಿಂದ ಪೂರ್ಣ ವಿರಕ್ತನಾಗಿ ಭಗವಂತನಲ್ಲಿ ಭಕ್ತಿಯನ್ನಿಟ್ಟು ಭಾರಿ ಆರಾಧನೆ ಮಾಡಿ ಅದ್ಭುತವಾದ ಸಿದ್ಧಿಯನ್ನು ಪಡೆದ. ಪ್ರವರ್ಧಮಾನ ಅನುರಾಗ ಭಾರಹೃತ ಹೃದಯ ಶೈಥಿಲ್ಯ. ದೇವರಲ್ಲಿ ಭಕ್ತಿ ಬೆಳೆದಂತೆ ಚಾಂಚಲ್ಯ ಹೋಯ್ತು, ಚಾಪಲ್ಯ ಹೋಯ್ತು, ಸ್ಥಿರವಾಯಿತು ಮನಸ್ಸು. ಇಲ್ಲ, ನನಗೆ ಎಲ್ಲ ಕಲ್ಪನೆ ಬಂದಿದೆ, ಗೊತ್ತಾಗಿದೆ, ನನಗೆ ಭಗವಂತನ ಭಕ್ತಿ ಒಂದೇ ತಾರಕ ಅಂತ ನಿಶ್ಚಯವಾಗಿ ಬಿಟ್ಟಿದೆ. ಪ್ರಹರ್ಷ ಬೇಗೇನ ಆತ್ಮನಿ ಉದ್ಭಿದ್ಯಮಾನ ರೋಮ ಪುಲಕ ಕುಲಕಃ ಔತ್ಕಂಠ್ಯ ಪ್ರವೃತ್ತ ಪ್ರಣಯ ಬಾಷ್ಪ ನಿರುದ್ಧಾವಲೋಕನಯನ ಅಭಿರೇಮೆ ನಿಜ ರಮಣ ಅರುಣ ಚರಣ ಅರವಿಂದನ ಅನುಧ್ಯಾನೇನ ಉಪಚಿತ ಭಕ್ತಿಯೋಗ ಪರಿಪ್ಲುತ ಪರಮಾಹ್ಲಾದ ಗಭೀರ ಹೃದಯಾವಗಾಢ ಧಿಷಣ ತಾಂ ವಿಕ್ರಿಯಮಾಣಾಂಸ ಭಗವತ್ಸಪರ್ಯಾಂ ನಸಸ್ಮಾರ. ಪರಮಾತ್ಮನ ಭಕ್ತಿ, ಪರಮಾತ್ಮನ ಆರಾಧನೆ, ಅವುಗಳಲ್ಲಿ ತೊಡಗಿ ಅವುಗಳಲ್ಲಿ ಆಸಕ್ತನಾಗಿ ಸದೈವ ಭಗವಂತನ ಭಕ್ತಿಯಲ್ಲಿ ಕೂತ ಅವನು ದೇವರ ಪೂಜೆಯನ್ನು ಮಾಡಬೇಕು ಅಂತನ್ನುವುದು ಮರೆತು ಬಿಟ್ಟಿದ್ದ. ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಸ್ನಾನ ಮಾಡುವುದು. ಬೆಳಗ್ಗೊಮ್ಮೆ ಸ್ನಾನ, ಮಧ್ಯಾಹ್ನವೊಮ್ಮೆ ಸ್ನಾನ, ಸಾಯಂಕಾಲ ಒಮ್ಮೆ ಸ್ನಾನ. ಬೆಳಗ್ಗೆ ಸೂರ್ಯೋದಯಾತ್ ಪೂರ್ವ, ಮಧ್ಯಾಹ್ನಕ್ಕಿಂತಲೂ ಪೂರ್ವದಲ್ಲಿ 12ಕ್ಕಿಂತಲೂ ಮೊದಲು, ಸಾಯಂಕಾಲ 6ಕ್ಕಿಂತಲೂ ಮೊದಲು, ಸೂರ್ಯಾಸ್ತಕ್ಕಿಂತಲೂ ಮೊದಲು, ಆಮೇಲೂ ಸ್ವಲ್ಪ ಹೊತ್ತು. ಹೀಗೆ ಕಾಲದಲ್ಲಿ 3 ಸಲ ಸ್ನಾನವನ್ನು ಮಾಡಿ ಏಣಾಜಿನ ಮಾಸಸ ಅನುಸವನ ಅಭಿಷೇಕ ಆರ್ದ್ರ ಕಪಿಶ ಕುಟಿಲ ಜಟ ಕಲಾಪೇನ ಚ ವಿರೋಚಮಾನ ಸೂರ್ಯ ಇವ ಭಗವಂತಂ ಹಿರಣ್ಮಯಂ ಪುರುಷಂ ದದರ್ಶ ಸೂರ್ಯಮಂಡಲೇ ಅಪ್ಸು ಸೂರ್ಯಮಂಡಲೇಪಿ ಉಪತಿಷ್ಠನ್ ಏತದ ಹೋವಾಚ. ಆ ಭಗವಂತನನ್ನು ಸೂರ್ಯಾಂತರ್ಯಾಮಿ ನಾರಾಯಣನನ್ನು ಕೊಂಡಾಡ್ತಾನೆ. ಪರೋ ರಜಾ ಸವಿತರ್ಜಾತ ವೇದಸ್ಯ ಗರ್ಭೋ ಮನಸೇದಂ ಜಜಾನ ಸ್ವರೇತ ಸಾಧ ಪುನರಾವಿಶ್ಯ ಚಷ್ಟೆ ಹಂಸಂ ಗೃದ್ಧಾಣಾಂ ಋಷಭಂ ಸಂಗೃಣೀಮಃ. ಏನು ಸ್ತೋತ್ರ! ಆ ಭಗವಂತನನ್ನು ಕೊಂಡಾಡ್ತಾನೆ. ಒಂದು ಸಲ ಈ ಭರತ ಚಕ್ರವರ್ತಿ ಸ್ನಾನ ಮಾಡ್ತಾ ಇದ್ದ. ಆ ಗಂಡಕಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ. ಶಾಲಿಗ್ರಾಮಗಳೆಲ್ಲ ಇವೆ, ಬಹಳ ಸುಂದರ. ಏನು ಮಾಡೋದು, ಅಂಥ ಉತ್ತಮವಾದಂತಹ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾನೆ. ಸ್ನಾನ ಮಾಡ್ತಾ ಇರುವಾಗ ಏಕದಾತು ಮಹಾನದ್ಯಾಂ ಕೃತಾಭಿಷೇಕ ನೈಗಮಿಕಾವಶ್ಯಕ ಬ್ರಹ್ಮಾಕ್ಷರಂ ಅಭಿಗೃಣಾನ ಓಂ ಅನ್ನುವ ಮಂತ್ರವನ್ನಂತ ಬ್ರಹ್ಮಧ್ಯಾನವನ್ನು ಮಾಡ್ತಾ ಮುಹೂರ್ತತ್ರಯಂ ಉದಕಂತೆ ಉಪವಿವೇಶ. ಉದಕದ ಹತ್ತಿರ ಮುಹೂರ್ತತ್ರಯಂ 2.25 ಗಂಟೆ, ಹೆಚ್ಚು ಕಡಿಮೆ 2.25 ಗಂಟೆ ಅಷ್ಟು ಹೊತ್ತಿನವರೆಗೆ ಅಲ್ಲೇ ಕೂತು ಧ್ಯಾನ ಮಾಡಿದ. 2.5 ತಾಸು 2 ತಾಸು 25-28 ನಿಮಿಷಗಳವರೆಗೆ ಅಖಂಡವಾಗಿ ಅಲ್ಲಿದ್ದು ಧ್ಯಾನವನ್ನು ಮಾಡ್ತಾನೆ. ಆಗ ಬಸರಿಯಾದಂತಹ ಒಂದು ಜಿಂಕೆ, ನಿನ್ನೆ ಕೇಳಿದ್ರಿ, ಬಸರಿಯಾದ ಒಂದು ಜಿಂಕೆ ಅದು ನೀರು ಕುಡಿಯುವುದಕ್ಕೆ ಬಂತು.
ನೀರು ಕುಡಿಯೋದಕ್ಕೆ ಬಂತು ಬರಲಿ, ಬರ್ತದೆ, ಕುಡಿತದೆ, ಹೋಗ್ತದೆ. ಇವನೇನು ಮಾಡಬೇಕು? ಕರ್ಮಧರ್ಮ ಸಂಯೋಗ, ಇವನ ಪ್ರಾರಬ್ಧ ಅಂದರೆ ಆ ಪ್ರಾರಬ್ಧಕ್ಕೆ ತಕ್ಕಂತೆ ಎಲ್ಲ ದೇವರು ಕೂಡಿಸಿ ಬಿಡ್ತಾನೆ. ಅಲ್ಲೊಂದು ಸಿಂಹ, ಆ ಸಿಂಹ ಗರ್ಜನೆ ಮಾಡಿತು. ಭರತನ ಪ್ರಾರಬ್ಧದನ್ನು ನೋಡಿ ಆ ಸಿಂಹಾಂತರ್ಯಾಮಿಯಾಗಿರುವಂತಹ ಭಗವಂತ ಸಿಂಹಕ್ಕೆ ಪ್ರೇರಣೆ ಮಾಡ್ತಾನೆ. ಹೋಗು, ಭರತ ಕೂತಾನೆ, ಅಲ್ಲಿ ಜಿಂಕೆ ಇದೆ, ಜಿಂಕೆ ಗಾಬರಿ ಆಗುವಂತೆ ನೀನು ಗರ್ಜನೆ ಮಾಡು. ಕನ್ನಡದಲ್ಲಿ ಹೇಳ್ತಾನೆ ಅಂತ ತಿಳ್ಕೊಬೇಡಿ, ಸಂಸ್ಕೃತದಲ್ಲಿ ಹೇಳ್ತಾನೆ ಅಂತೂ ಅಲ್ಲ, ಒಳಗೆ ಪ್ರೇರಣೆ ಮಾಡ್ತಾನೆ, ಇಲ್ಲಿ ಹೋಗಬೇಕು ಅಂತ ಅಷ್ಟೇ. ಆ ಸಿಂಹ ಅಲ್ಲಿ ಬಂತು ಗರ್ಜನೆ ಮಾಡ್ತು, ಎಲ್ಲೋ ಹತ್ತಿರದಲ್ಲಿ. ಆ ಧ್ವನಿ ಕೇಳಿಸುವಷ್ಟು, ಎಷ್ಟು ಧ್ವನಿಯನ್ನು ಕೇಳೋದರಿಂದ ಭಯಪಡಬೇಕೋ ಅಷ್ಟು ಹತ್ತಿರದಲ್ಲಿ ಬಂದು ಗರ್ಜನೆ ಮಾಡಿತು. ಗರ್ಜನೆ ಮಾಡಿದ್ದೇ ತಡ. ಆ ಗರ್ಜನೆ ಯಾಕೆ ಮಾಡಿತು ಹೇಳ್ರಿ? ಭರತನ ಪ್ರಾರಬ್ಧ ಕರ್ಮವಿದ್ದದ್ದಕ್ಕೆ. ಅದನ್ನು ನೋಡಿ ಜಿಂಕೆ ಯಾಕೆ ಬಂತು ನೀರು ಕುಡಿಯೋದಕ್ಕೆ? ಭರತನ ಪ್ರಾರಬ್ಧ ಕರ್ಮ ಇದ್ದದ್ದಕ್ಕೆ. ಅದರದರ ಕರ್ಮ ಇರಲಿ, ಭರತನ ಪ್ರಾರಬ್ಧ ಕರ್ಮವೂ ಅದಕ್ಕೆ ಸೇರಿಕೊಂಡಿದೆ. ಏನಂತ ತಿಳಿದಿರಿ? ಭರತನ ಪ್ರಾರಬ್ಧ ಕರ್ಮವೂ ಇತ್ತು, ಆದ್ದರಿಂದಾಗಿ ಬಂತು, ನೀರು ಕುಡಿಯಿತು. ಭರತನ ಪ್ರಾರಬ್ಧವಿತ್ತು, ಆದ್ದರಿಂದಾಗಿ ಆ ಸಿಂಹ ಗರ್ಜನೆ ಮಾಡಿತು. ಭರತನ ಪ್ರಾರಬ್ಧವಿತ್ತು, ಆದ್ದರಿಂದಾಗಿ ಆ ಪ್ರಾರಬ್ಧ ಪ್ರೇರಿತವಾದಂತಹ ಗರ್ಭ ವಿಮೋಚನೆ ಆಗಲೇ ಆಗಬೇಕಾ? ಆ ಜಿಂಕೆ ಬದಲು ಒಳಗೆ ಹಾರಿತು. ಹಾರಿದಾಗ ನೀರಿನಲ್ಲಿ ಬಿತ್ತು, ಭಯದಿಂದ ಬಿದ್ದಾಗ ಅದು ಸತ್ತು, ಒಳಗಿರುವ ಕೂಸು ಹೊರಗೆ ಬಂತು, ಅದು ತೇಲಿ ಹೊಂಟಿತು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಎಲ್ಲ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಇಷ್ಟು ಫಲವನ್ನು ಸಾಧಿಸಬೇಕು ಅಂದರೆ ಎಷ್ಟಾಗಬೇಕೋ ಅಷ್ಟನ್ನು ಮಾಡ್ತದೆ. ನಾವು ಹೇಳಿಬಿಡ್ತೇವೆ ಕೇವಲ, ನೋಡಯ್ಯ ಇಲ್ಲಿ ಇಂಥ ಒಂದು ಹಾಲಾಗಬೇಕು ಅಂತ ಹೇಳಿ ಒಬ್ಬನಿಗೆ ಹೇಳಿಬಿಟ್ರೆ, ಅಲ್ಲಿ ಹಾಲಾಗಬೇಕು ಅಂದರೆ ಎಷ್ಟು ಆಳಕ್ಕೆ ಅಗಿಬೇಕೋ ಅಗಿತಾನೆ ಅವನು. ಬಿಲ್ಡರು ಎಷ್ಟು ಗಟ್ಟಿ ಕಟ್ಟಬೇಕೋ ಅಷ್ಟು ಕಾಲಮ್ ಕಟ್ತಾನೆ, ಎಷ್ಟು ಸ್ಲ್ಯಾಬ್ ಹಾಕಬೇಕೋ ಅದನ್ನು ಹಾಕ್ತಾನೆ. ಏನೇನು ಯಾವತ್ತ ಇಷ್ಟು ದೊಡ್ಡ ಹಾಲ್ ಆಗಲಿಕ್ಕೆ ಸಾಧ್ಯವಿಲ್ಲವೋ ಅಷ್ಟೆಲ್ಲ ಕಾರ್ಯವನ್ನು ಮಾಡ್ತಾನೆ. ಇದು ಅವನ ಕೆಲಸ. ಹಾಗೇ ಪ್ರಾರಬ್ಧ ಕರ್ಮ ಏನು? ಇವನು ಮುಂದೆ ಜಿಂಕೆ ಆಗಬೇಕು, ಎಲ್ಲ ಬಿಟ್ಟು ಬಿಡಬೇಕು ಇವನು. ಅದು ಪ್ರಾರಬ್ಧವಿದ್ದಾಗ ಆ ಪ್ರಾರಬ್ಧಕ್ಕೆ ತಕ್ಕಂತ ಎಲ್ಲ ಕಾರ್ಯಗಳನ್ನು ಜೋಡಿಸ್ತಾ 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 ಡೆವಲಪ್ ಮಾಡ್ತಾ ಬರ್ತಾನೆ ದೇವರು. ಅಟ್ ದ ಫಿನಾಲೆ ಅದರ ಕಾರ್ಯ ನಮಗೆ ಕಣ್ಣಿಗೆ ಕಾಣ್ತದೆ ಅಷ್ಟೇ, ಇನ್ನೇನಿಲ್ಲ. ತಯಾಪೇಪೀಯಮಾನೆ ಉದಕೆ ತಾವದೇವ ಅವಿದೂರೇಣ ನದತೋ ಮೃಗಪತೆ ರುರುನಾದಃ ಲೋಕತ್ರಯ ಭಯಂಕರ ಉದಪತತ ತಾಂ ತಂ ಉಪಶ್ರುತ್ಯ ಸಾ ಮೃಗವಧೂ ಪ್ರಕೃತಿ ವಿಕ್ಲವ ಚಕಿತ ನಿರೀಕ್ಷಣ ಸುತರಾಮ ಹರಿಭಯಾಭಿನಿವೇಶ ವ್ಯಗ್ರ ಹೃದಯ ಪಾರಿಪ್ಲವ ದೃಷ್ಟಿ ಅಗತ ತೃಷಾತಿದ್ವಯಾತ್ ಸಹಸಾ ಉಚ್ಚಕ್ರಾಮ. ಬಾಯಾರಿಕೆ ಆಗಿದೆ, ಕುಡಿಲಿಕ್ಕೆ ಹೊರಟಿದೆ, ಭಯವಾಯಿತು, ತಣ್ಣನೆ ನೆಗೆದಿದೆ, ನೆಗೆದು ನೀರಿನಲ್ಲಿ ಬಿತ್ತು. ತಸ್ಯ ಉತ್ಪತಂತ್ಯಾಹ ಅಂತರ್ವತ್ಯಾಹ ಉರು ಭಯಾವಗಲಿತಃ ಯೋನಿಗರ್ಭಃ ಯೋನಿಗತೋ ಗರ್ಭಸ್ಸೋತಸಿ ನಿಪಪಾತ ತತ್ಪ್ರವಣ ತತ್ಪ್ರಸ್ರವಣ ಉತ್ಸರ್ಪಣ ಭಯಖೇದಾತುರ ಸ್ವಗುಣೈರ್ವಿಯುಜ್ಯಮಾನ ಕಸ್ಯಾಂಚಿತ್ ದರ್ಯಾಂ ಕೃಷ್ಣ ಸಾರ ಸತಿ ನಿಪಪಾತ ಅಥ ಮಮಾರಚ. ಸತ್ತೇ ಹೋಯಿತು. ದೂರ ಓಡಿ ಹೋಗಿ ಕೂಸು ಹೋದದ್ದು ಗೊತ್ತು, ಮತ್ತು ಗಮನಕ್ಕಿಲ್ಲದೆ ಅರ್ಥಾತ್ ಅದರಿಂದ ತನ್ನ ಗುಂಪಿನಿಂದ ದೂರವಾಗಿ ಬಂದು ಯಾವುದೋ ಕಾಡಿನ ಗಿರಿಯ ಗುಹೆಯಲ್ಲಿ ಹೋಗಿ ಅಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಿತು. ತಂತು ಏಣ ಕೊಣಕಂ. ಆ ಸಣ್ಣ ಪುಟ್ಟನೆಯ ಆ ಜಿಂಕೆ ಮರಿ ಮೆತ್ತಗಿನ ಮೈಯೆಲ್ಲ ಚರ್ಮ, ತೆಳ್ಳಗಿನ ಕೂದಲು, ಭಾರಿ ತೆಳ್ಳಗಿನ ಕೂದಲು. ನೀಚರು ಇಂಥ ಕೂಸನ್ನು ಕತ್ತರಿಸಿ ತಮ್ಮ ತಲೆಯ ಟೋಪಿ ಮಾಡಿಕೊಳ್ತಾರೆ, ಲಕ್ಷಾಂತರ ಕೊಟ್ಟು. ಆ ಜನ ತಮ್ಮ ಆ ಟೋಪಿ ಮಾಡಿಕೊಳ್ತಾರೆ. ಇಂಥ ಕೂಸನ್ನು ಕೊಂದು ಗರ್ಭಿಣಿಯಾದ ಜಿಂಕೆಯ ಅದನ್ನು ಕತ್ತರಿಸಿ ತಮ್ಮ ಹಾಗೆ ಈಣ ಕುಣಕಂ ಕೃಪಣಂ ಸ್ರೋತಸಾಚ ಊಹ್ಯಮಾನಂ ಅಭಿವೀಕ್ಷ್ಯ ಅಪವಿದ್ಧ ಬಂಧುವಿಲ್ಲ, ತಾಯಿ ಇಲ್ಲ, ಏನು ಮಾಡಬೇಕು ಅಂತ ನೋಡಿ ಇವನಿಗೆ ದುಃಖವಾಯಿತು. ಪಾಪ ಭರತ ಭಾಳ ದುಃಖಪಟ್ಟ. ತಸ್ಯ ಹವ ಕುಣಕಃ ಉಚ್ಚೈಸ್ತರಾಂ ತಸ್ಮಿನ್